ಒಂದು ಸಂಬಂಧವನ್ನು ಗಟ್ಟಿಗೊಳಿಸುವಂತ ಒಂದು ಸಣ್ಣ ಎಕ್ಸರ್ಸೈಸ್ ಅನ್ನ ಇವತ್ತು ನಿಮ್ಗೆ ಹೇಳ್ತೀನಿ. ಇವತ್ತು ಫೋನ್ ನಮ್ಮ ಕೈಯಲ್ಲಿದೆ. ಈ ಫೋನ್ ನಲ್ಲಿ ಇತ್ತೀಚೆಗೆ ನಾವು ಫೋನ್ ಮಾಡೋದನ್ನು ತುಂಬಾ ಕಡಿಮೆ ಮಾಡಿದ್ವಿ. ತೀರಾ ಹತ್ತಿರದವರು ಒಂದಷ್ಟು ಜನರ ಜೊತೆ ಇಡೀ ದಿನ ಮಾತಾಡ್ತೀವಿ ವಿನ ಸಮಾಜದ ಜೊತೆ ಉಳಿದವರ ಜೊತೆ ನಾವು ಫೋನಲ್ಲಿ ಮಾತಾಡೋದು ಕಡಿಮೆ. ಒಂದು ಅವ್ರ ಬಗ್ಗೆ ವಾಟ್ಸಪ್ ಮೆಸೇಜ್ ಮೂಲಕ ವಿಷಯವನ್ನು ತಿಳಿಸ್ಬಿಡ್ತೀವಿ. ಇಲ್ಲದೇ ಇದ್ರೆ ವಾಯ್ಸ್ ನೋಟ್ ಹಾಕಿ ವಾಯ್ಸ್ ನೋಟನ್ನು ಕಳಿಸ್ಬಿಡ್ತೀವಿ. ಅವ್ರು ಅದನ್ನು ನೋಡ್ಕೊಂಡು ಅವರು ಕೂಡ ವಾಯ್ಸ್ ನೋಟ್ ಹಾಕ್ತಾರೆ. ಅಂದರೆ ಒಬ್ಬರು ಪರಸ್ಪರ ಇನ್ನೊಬ್ಬರ ಜೊತೆ ಮಾತನಾಡುವಂಥ ಪ್ರಕ್ರಿಯೆ ಇತ್ತೀಚಿನ ದಿವಸದಲ್ಲಿ ನಿಂತೋಗಿದೆ. ಯಾವ ಪೋಸ್ಟ್ ಕಾರ್ಡಿನಲ್ಲಿ ಪತ್ರ ಬರೆಯುವ ಯೋಗಕ್ಷೇಮ ವಿಚಾರ ಮಾಡುವಂಥ ದಿನಗಳಿಂದ ಹಿಡಿದು ಇವತ್ತು ಕೈಯಲ್ಲಿ ಮೊಬೈಲ್ ಬಂದ ಕಾಲದಲ್ಲಿ ನಾವು ಒಬ್ಬರ ಜೊತೆ ಇನ್ನೊಬ್ಬರು ಮಾತನಾಡುವಂಥ ಬಂಧವನ್ನೇ ಕಳ್ಕೊತಾ ಇರುವಂಥ ಕಾಲಘಟ್ಟ ಇದು. ಹೀಗಿರುವಾಗ ನಮ್ಗೆ ಯಾರ್ದಾದ್ರೂ ಫೋನ್ ಬಂದರೆ ಈತ ಯಾಕೆ ಫೋನ್ ಮಾಡಿದ್ದಾನೆ ಅಂತ ಮೊದಲು ಆಲೋಚನೆ ಮಾಡ್ತೀವಿ. ಮೊದಲು ಫೋನ್ ತಗೊಳ್ಳಲ್ಲ ನಾವು. ಫೋನ್ ಯಾಕೆ ಮಾಡಿದ ಈತ, ಆಕೆ ಯಾಕೆ ಫೋನ್ ಮಾಡಿದಾಳೆ ಅಂತ ಮೊದಲು ನಮ್ಮ ಆಲೋಚನೆ. ಓಹೋ ಇದಕ್ಕೆ ಮಾಡಿರಬೇಕು ಅಂತ ನಾವೇ ತೀರ್ಮಾನ ಮಾಡಿಬಿಟ್ಟಿರ್ತೀವಿ. ಅದಕ್ಕೆ ತಕ್ಕ ಹಾಗೆ ನಮ್ಮ ಉದ್ಗಾರ, ಅದಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಕ್ರಿಯೆ, ಅದಕ್ಕೆ ತಕ್ಕ ಹಾಗೆ ನಮ್ಮ ಮಾತು ಸಂಭಾಷಣೆ ನಡೀತಾ ಇರುತ್ತೆ. ನಿರ್ಮಲವಾದ ಹೃದಯ, ಅಂತಃಕರಣ ಮಿಡಿಯುವಂಥ ಮನಸ್ಸು, ಇದೆಲ್ಲವೂ ಕಳೆದು ಹೋಗುವ ಕಾಲಘಟ್ಟದಲ್ಲಿ ಒಂದು ಸಣ್ಣ ಎಕ್ಸರ್ಸೈಸನ್ನು ಇವತ್ತು ಹೇಳ್ತೀನಿ. ಬಹುಶಃ ನಿಮ್ಮ ಬದುಕಿನ ಗತಿಯನ್ನು ಇದು ಬದಲಿಸಬಹುದು, ನಿಮ್ಮ ವ್ಯಕ್ತಿತ್ವವನ್ನು ಬದಲಿಸಬಹುದು, ಸಮಾಜದ ಜೊತೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಾಢಗೊಳಿಸುವ ಸಾಧ್ಯತೆ ಇದೆ. ನಾನು ಮಾಡಿ ಯಶಸ್ವಿಯಾಗಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಸೋದರನಿಗೆ ಅಥವಾ ನಿಮ್ಮ ಸೋದರಿಗೆ ಅಥವಾ ನಿಮ್ಮ ಚಿಕ್ಕಪ್ಪನಿಗೆ, ದಿನ ಮಾಡೋರಿಗೆಲ್ಲ, ಯಾರಿಗೆ ನೀವು ಫೋನ್ ಮಾಡಿರೋದಿಲ್ವೋ, ಯಾರ ಜೊತೆ ನೀವು ನಿರಂತರವಾದ ಸಂಪರ್ಕದಲ್ಲಿ ಇರೋದಿಲ್ವೋ ಅಂಥ ಒಂದು ನಂಬರ್ಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಫೋನ್ ಮಾಡಿ, ಗುಡ್ ಮಾರ್ನಿಂಗ್, ಹೇಗಿದೆಯಾ, ಯಾಕೋ ನಿನ್ನ ನೆನಪಾಯಿತು, ಫೋನ್ ಮಾಡ್ಬೇಕನ್ನಿಸ್ತು, ಅದಕ್ಕೆ ಫೋನ್ ಮಾಡಿದ್ದೀನಿ ಅಂತ ಒಂದು ಮಾತು ಹೇಳಿ. ಆ ಕಡೆಯಿಂದ ಬರುವಂಥ ಪ್ರತಿಕ್ರಿಯೆ ಇದೆಯಲ್ಲ, ನೀವು ಕಲ್ಪಿಸಲಿಕ್ಕೆ ಅಸಾಧ್ಯವಾದಂಥ ಮಿಡಿತ ಅದರೊಳಗಡೆ ಇರುತ್ತೆ. ಫೋನ್ ಮಾಡಿದ ನಿಮ್ಮೊಳಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಶುರುವಾಗುತ್ತೆ. ನಾವು ಜೀವನದಲ್ಲಿ ನವಿರಾದ ಸಂಬಂಧಗಳನ್ನು, ಮೈತ್ರಿಯನ್ನು ಕಳ್ಕೊಳ್ತಾ ಇರುವಂಥ ಕಾಲಘಟ್ಟ. ಸಣ್ಣ ಸಣ್ಣ ಇಂಥ ಕದಲಿಕೆಗಳು, ಸಣ್ಣ ಸಣ್ಣ ಇಂಥ ಎಕ್ಸರ್ಸೈಸ್ಗಳು ನಮ್ಮ ಬದುಕನ್ನೇ ಬದಲಿಸಬಲ್ಲ. ಟ್ರೈ ಮಾಡಿ ನೋಡಿ.